ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 94. ಆರ್ ಯು ಓಕೆ ಮಾಯಾ ಎಂದು ಸಾಗರ್ ಕೇಳಿದಾಗ, ಐ ಎಮ್ ಓಕೆ ಸಾಗರ್. ಇಷ್ಟು ಹೊತ್ತು ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಗೊಂದಲ ಇತ್ತು, ಆದರೆ ಈಗ ಅದು ಬಗೆಹರಿದಿದೆ. ನೀವು ಹೇಳಿದ್ದು ಸರಿಯಾಗಿದೆ. ಪ್ರೀತಿಸುವ ಎಲ್ಲರೂ ಒಂದಾಗುವುದಿಲ್ಲ. ನನ್ನ ಪ್ರೀತಿಯೂ ಅಷ್ಟೇ. ಒಂದು ವೇಳೆ ನನ್ನನ್ನು ನಿಜವಾಗಿಯೂ ಪ್ರೀತಿಸಿದ್ದರೆ ವಿಕ್ರಮ್ ನನ್ನನ್ನು ಉಳಿಸಲು ಖಂಡಿತ ಬರುತ್ತಿದ್ದ. ನಾನು ಅವನ ಜೊತೆ ಮಾತನಾಡಿ 2 ದಿನಗಳಾದವು. ಇದುವರೆಗೆ ಒಂದು ಫೋನ್ ಮಾಡಿ ಸಹ ನಾನು ಹೇಗಿದ್ದೇನೆ ಎಂದು ಕೇಳಲಿಲ್ಲ ಅನ್ನುತ್ತಾ ಅವಳು ಮತ್ತಷ್ಟು ಮುಂದುವರೆಸಿದಳು. ಅದೇ ಸಮಯದಲ್ಲಿ ನಿಮ್ಮಲ್ಲಿ ಮತ್ತೊಂದು ವಿಷಯವನ್ನು ನಾನು ಗಮನಿಸಿದೆ. ನನ್ನನ್ನು ನೀವು ಇಲ್ಲಿ ಕೂಡಿಟ್ಟಿದ್ದರೂ ನನ್ನ ಸೆಲ್ಫೋನನ್ನು ನೀವು ಕಸಿದುಕೊಳ್ಳಲಿಲ್ಲ. ನನಗೆ ಆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀರಿ ಅಂದಾಗ ಸಾಗರ್ ಸಣ್ಣಗೆ ನಗುತ್ತಾ, ನಿನ್ನನ್ನು ನಾನು ಎಲ್ಲಿ ಮಾಯಾ ಕೂಡಿಟ್ಟಿದ್ದೇನೆ? ನೀನೇ ರೂಮ್ ಬಿಟ್ಟು ಹೊರಗೆ ಬರಲ್ಲ ಎಂದು ಹಠ ಮಾಡ್ತಾ ಇದ್ದೀಯಾ ಎಂದನು. ಮಾಯಾ ತಟ್ಟನೆ ಅವನ ಕಣ್ಣುಗಳನ್ನು ನೋಡಿ, ಓಕೆ, ನನಗೆ ಅರ್ಥವಾಗುತ್ತಿದೆ. ಆದರೆ ಈಗ ಹೇಳುತ್ತಿದ್ದೇನೆ, ಈ ದೇವರ ಮುಂದೆ ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ, ನಿಮ್ಮನ್ನು ಮದುವೆಯಾಗಲು ನನಗೆ ಪೂರ್ಣ ಮನಸ್ಸಿನ ಸಮ್ಮತಿ ಇದೆ ಅಂದಾಗ ಆ ಕ್ಷಣ ಸಾಗರ್ನ ಹೃದಯದ ಬಡಿತ ತಪ್ಪಿತು. ಎಷ್ಟೋ ಬಿಸ್ನೆಸ್ ಡೀಲ್ಗಳನ್ನು ಗೆದ್ದವನಿಗೆ ಮಾಯಾಳ ಈ ಒಂದೇ ಒಂದು ಮಾತು ನೀಡಿದ ಆನಂದ ಅನನ್ಯವಾಗಿತ್ತು. ಅವನು ಇದನ್ನು ನಿರೀಕ್ಷಿಸಿಯೇ ಇರಲಿಲ್ಲ. ಇದು ನಿಜವೋ ಸುಳ್ಳೋ ಎಂದು ಯೋಚಿಸುವ ಸ್ಥಿತಿಯಲ್ಲಿ ಅವನು ಇರಲಿಲ್ಲ. ದಿಢೀರನೆ ತಲೆ ಸವರಿಕೊಂಡು ಆ ಕಡೆ ತಿರುಗಿ ತನ್ನ ನಾಚಿಕೆಯನ್ನು ಮರೆಮಾಡಲು ಯತ್ನಿಸಿದನು. ಒಂದು ನಿಮಿಷ ತನ್ನನ್ನು ತಾನು ನಿಭಾಯಿಸಿಕೊಂಡು ಮತ್ತೆ ಅವಳ ಕಡೆ ಲಘು ಮುಗುಳ್ನಗೆಯೊಂದಿಗೆ ತಿರುಗಿದನು. ನಿಜವಾಗಿಯೂ ಹೇಳ್ತಾ ಇದೀಯ ಮಾಯಾ? ಬೇರೆ ದಾರಿ ಇಲ್ಲದೆ ಹೇಳುತ್ತಿರುವ ಹಾಗಿದೆಯಲ್ಲ ಅಂದಾಗ ಮಾಯಾ ಸಹಜವಾಗಿ ಹೆಗಲು ಕುಲುಕುತ್ತಾ ಹೇಳಿದಳು, ಬೇರೆ ದಾರಿ ಇಲ್ಲ ಎಂದು ಹೇಳಿದರೆ ನೀವು ನನ್ನನ್ನು ಎತ್ತಿ ಎಸೆದು ಬಿಡುತ್ತೀರಾ? ಇಲ್ಲ ತಾನೇ? ನಾನು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನಾನು ಪ್ರೀತಿಸಿದವನು ನನಗೆ ಬೇಡ ಎಂದು ನನ್ನನ್ನು ತಳ್ಳಿಬಿಟ್ಟಿದ್ದಾನೆ. ಅದಕ್ಕಾಗಿಯೇ ನನ್ನನ್ನು ಪ್ರೀತಿಸುವ ಒಬ್ಬರನ್ನು ಮದುವೆಯಾಗುವುದರಲ್ಲಿ ನನಗೆ ಈಗ ಯಾವುದೇ ತೊಂದರೆ ಇಲ್ಲ ಅಂದಾಗ ಸಾಗರ್ ತುಸು ತಡಬಡಾಯಿಸಿ, ನಾನು ನಿನ್ನನ್ನು ಲವ್ ಎಲ್ಲ ಮಾಡ್ತಿಲ್ಲ ಮಾಯಾ. ನನಗೆ ನಿನ್ನನ್ನು ಕಂಡ್ರೆ ಇಷ್ಟ ಅಷ್ಟೇ. ನನಗೆ ನೀನು ಕರೆಕ್ಟಾಗಿ ಇದ್ದೀಯ ಅನ್ನಿಸ್ತು ಎಂದನು. ಓಕೆ, ಲವ್ ಮಾಡದಿದ್ದರೆ ಏನಂತೆ, ಮದುವೆಯಾದ ಮೇಲೆ ಮಾಡಿಕೊಳ್ಳಬಹುದು ಎಂದು ಮಾಯಾ ಹೇಳಿದ್ದನ್ನು ಕೇಳಿ ಅವನ ಮುಖ ಕೆಂಪಗಾಯಿತು. ಆದರೂ ಒಂದು ಅನುಮಾನ ಮೂಡಿತು. ನೀನು ಮಾತನಾಡುವುದನ್ನು ನೋಡಿದರೆ ನನ್ನನ್ನು ರೇಗಿಸುವ ಹಾಗಿದೆಯಲ್ಲ ಎಂದು ಅವನು ಅನುಮಾನದಿಂದ ಕೇಳಿದಾಗ ಮಾಯಾ ಅವನ ಕೈಯನ್ನು ಹಿಡಿದುಕೊಂಡೇ ಮಾತನಾಡಿದಳು. ಸತ್ಯವಾಗಿಯೂ ರೇಗಿಸುತ್ತಿಲ್ಲ ಸಾಗರ್. ಅತ್ತು ನಿಮ್ಮಿಂದ ತಪ್ಪಿಸಿಕೊಳ್ಳಲು ನನ್ನಿಂದ ಸಾಧ್ಯವೇ ಇಲ್ಲ ಎಂದು ಅರ್ಥ ಮಾಡಿಕೊಂಡಿದ್ದೇನೆ. ನಿಮ್ಮ ಕೈಯನ್ನು ಹಿಡಿಯದೆ ನಿಮ್ಮ ಮನೆಯ ಹೊಸಲು ದಾಟಿ ಆ ಗಾರ್ಡನ್ಗೆ ಸಹ ನನಗೆ ಬರಲು ಸಾಧ್ಯವಿಲ್ಲ. ಅಷ್ಟೊಂದು ಭದ್ರತೆ. ಇದೇನು ಸಿನಿಮಾ ಅಲ್ಲ. ದಿಢೀರನೆ ಆಕಾಶದಿಂದ ಧುಮುಕಿ ಬಂದು ಪ್ರೇಮಿ ಕಾಪಾಡುವುದಕ್ಕೋ ಅಥವಾ ಮಹಡಿಯಿಂದ ಕೆಳಗೆ ಬಿದ್ದು ನಾನು ತಪ್ಪಿಸಿಕೊಂಡು ಹೋಗುವುದಕ್ಕೋ ಇದು ನಿಜ ಜೀವನ. ಇಲ್ಲಿ ವಾಸ್ತವ ಎಂಬುದು ಒಂದಿದೆ ಎಂದ ಅವಳ ಧ್ವನಿಯಲ್ಲಿ ಒಂದು ಹತಾಶೆ ಮಿಶ್ರಿತ ದೃಢತೆ ಇತ್ತು. ವಿಕ್ರಮ್ ಅಂದುಕೊಂಡಿದ್ದರೆ ನನ್ನನ್ನು ಖಂಡಿತ ಕಾಪಾಡಬಹುದಿತ್ತು. ಅಂದು ನಾನು ನಿಮ್ಮೊಂದಿಗೆ ಬಿಸ್ನೆಸ್ ಡೀಲ್ ನಡೆಸಿ ರಾ ಮೆಟೀರಿಯಲ್ಸ್ ಖರೀದಿಸಿದ ವಿಷಯ ತಿಳಿದ ತಕ್ಷಣ ಅಥರ್ವ ನನ್ನ ಆಫೀಸ್ಗೆ ಬಂದು ಅಡ್ವೈಸ್ ಮಾಡಿದರು, ಸಾಗರ್ ಜೊತೆ ಸೇರಬೇಡ, ನಾನೇ ಸಪ್ಲೈ ಮಾಡ್ತೀನಿ ಎಂದು. ಆದರೆ ನನ್ನ ಗೌರವ ಅದಕ್ಕೆ ಅವಕಾಶ ಕೊಡಲಿಲ್ಲ. ಆ ಒಂದು ಬಿಸ್ನೆಸ್ ಡೀಲಿಂಗ್ ವಿಷಯವನ್ನು ಇಟ್ಕೊಂಡು ಇಷ್ಟೊಂದು ದೂರ ಬಂದ ಅಥರ್ವ ನನ್ನ ಮದುವೆ ನನಗೆ ಇಷ್ಟವಿಲ್ಲದೆ ನಡೆಯುತ್ತಿದೆ ಎಂದು ತಿಳಿದೂ ಇಂದಿನವರೆಗೂ ಬರಲಿಲ್ಲ. ಹಾಗಿರುವಾಗ ನಾನು ಹೇಗೆ ತಪ್ಪಿಸಿಕೊಳ್ಳಲು ಸಾಧ್ಯ ಅಂದ್ಲು. ಸಾಗರ್ನ ಮುಖದಲ್ಲಿ ಈಗ ಗರ್ವದ ನಗು ಮೂಡಿತು. ಇಲ್ಲಿ ನೋಡು ಮಾಯಾ, ಅಥರ್ವ ಅವನ ಊರಿನಲ್ಲಿ ಕಿಂಗ್ ಆಗಿರಬಹುದು, ಆದರೆ ಈ ಮುಂಬೈನಲ್ಲಿ ಸಾಗರ್ ಒಬ್ಬನೇ ಕಿಂಗ್. ಅಥರ್ವ ಬಂದರೂ ಸರಿ, ವಿಕ್ರಮ್ ಬಂದರೂ ಸರಿ, ನಾನು ಮನಸ್ಸು ಮಾಡದ ಹೊರತು ಅವರ ಕೈಯಿಂದ ನಿನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ನಮ್ಮ ಮದುವೆ ತುಂಬ ಗ್ರ್ಯಾಂಡ್ ಆಗಿ ನಡೆಯಲಿದೆ. ಕಾನೂನುಬದ್ಧವಾಗಿ ಅವರಿಂದ ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ. ನೀನು ಇಷ್ಟಪಟ್ಟೆ ನನ್ನ ಕೈಗೆ ಉಂಗುರ ತೊಡಿಸಿದೆ ಎಂದು ಈ ಜಗತ್ತೇ ನಂಬುತ್ತದೆ.
ನಿನ್ನನ್ನು ಬೆದರಿಸುವುದಕ್ಕೆ ಯಾವುದೇ ಆಧಾರವಿಲ್ಲ. ನೀನು ಇನ್ನು ಅವರು ಬರುತ್ತಾರೆ ಎಂದು ಕಾಯುತ್ತಿದ್ದೀಯಾ ಎಂದು ಹೇಳನವಾಗಿ ಕೇಳಿದನು. ಅದಕ್ಕೆ ಅಲ್ವಾ ಬರಲ್ಲ ಅಂತ ಹೇಳಿದ್ದು. ಇನ್ನು ನನ್ನ ಸಮಸ್ಯೆ ಅದಲ್ಲ. ವರ್ಮನ್ ಗ್ರೂಪ್ಸ್ಗೂ ನನಗೂ ಇನ್ಮುಂದೆ ಯಾವುದೇ ಸಂಬಂಧವಿಲ್ಲ. ನನ್ನ ಕಣ್ಣ ಮುಂದೆ ಇರುವುದು ನನ್ನ ಕುಟುಂಬ ಮಾತ್ರ. ನಮ್ಮ ತಂದೆ ಯಾವಾಗಲೂ ಸ್ವಾರ್ಥಿ, ಗೌರವ ಎಂದು ಅವರ ಅಗತ್ಯಕ್ಕಾಗಿ ಎಲ್ಲವನ್ನೂ ನೋಡುತ್ತಾರೆ. ನನ್ನ ಅಣ್ಣನ ಲೈಫ್ ಹಾಳಾಗಿ ಹೋಗಿದೆ. ಅದನ್ನು ಸರಿಪಡಿಸಬೇಕು ಎಂದು ನಾನು ತಹಿಸುತ್ತಿದ್ದೇನೆ. ಈ ಸಮಯದಲ್ಲಿ ನನ್ನ ಅಣ್ಣನ ಜೀವಕ್ಕೆ ಏನಾದರೂ ಆದರೆ ನನ್ನ ಅತ್ತಿಗೆಗೆ ನಾನು ಉತ್ತರಿಸಲು ಸಾಧ್ಯವಿಲ್ಲ. ಒಂದು ಜೀವವನ್ನು ಕೊಂದು ನಾನು ತಪ್ಪಿಸಿಕೊಳ್ಳುವುದಕ್ಕಿಂತ ನನ್ನ ಅಣ್ಣನಿಗಾಗಿ ಮನಪೂರ್ವಕವಾಗಿ ನಿಮ್ಮನ್ನು ಒಪ್ಪಿಕೊಳ್ಳಲು ನಿರ್ಧರಿಸಿದ್ದೇನೆ ಅಂತ ಅವಳು ತಟ್ಟನೆ ಅವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಾ ಹೇಳಿದಳು. ಆದರೆ ಒಂದು ವಿಷಯ, ನನ್ನ ಅಣ್ಣನನ್ನು ನಾನು ಈಗಲೇ ನೋಡಬೇಕು ಅಂದಳು. ಮಾಯಾ ಬೇಡಿಕೆಯನ್ನು ಕೇಳಿದ ಸಾಗರ್ ಕೆಲವು ಕ್ಷಣಗಳ ಕಾಲ ಹಾಗೆಯೇ ಪ್ರತಿಮೆಯಂತೆ ನಿಂತನು. ಅವಳ ಕಣ್ಣುಗಳಲ್ಲಿ ಕಂಡ ಆ ಸ್ಪಷ್ಟತೆ ಮತ್ತು ಅಣ್ಣನ ಮೇಲಿನ ಪ್ರೀತಿ ಅವನನ್ನು ಒಂದು ನಿಮಿಷ ಯೋಚಿಸುವಂತೆ ಮಾಡಿತು. ಅವನ ಮುಖದಲ್ಲಿ ಒಂದು ಕ್ರೂರವಾದ, ಅದೇ ಸಮಯದಲ್ಲಿ ರಹಸ್ಯವಾದ ನಗು ಮೂಡಿತು. ನಿನ್ನ ಅಣ್ಣನನ್ನು ನೋಡಬೇಕಾ ಮಾಯಾ? ಖಂಡಿತ ನೋಡಬಹುದು, ಆದರೆ ಹೀಗಲ್ಲ. ನೀನು ನನ್ನ ತಾಳಿಯನ್ನು ಒಪ್ಪಿಕೊಂಡ ಮುಂದಿನ ನಿಮಿಷದಲ್ಲೇ ನಿನ್ನ ಅಣ್ಣನನ್ನು ನಿನ್ನ ಮುಂದೆ ಬಂದು ನಿಲ್ಲಿಸುತ್ತೇನೆ. ಇದು ಸಾಗರ್ನ ಸತ್ಯ ಎಂದು ಅವನ ಧ್ವನಿಯಲ್ಲಿ ಒತ್ತಿ ಹೇಳಿದನು. ಮಾಯಾ ಮುಖ ಒಂದು ನಿಮಿಷ ಬಿಗಿದುಕೊಂಡಿತು. ಇವನನ್ನು ನಂಬಲು ಸಾಧ್ಯವಿಲ್ಲ ಎಂಬುದು ಅವಳಿಗೆ ಗೊತ್ತು. ಏಕೆ ಸಾಗರ್? ನಾನೇ ಸಮ್ಮತಿ ಹೇಳಿದ್ದೇನಲ್ಲ, ಮತ್ತೆ ಯಾಕೆ ಈ ವಿಳಂಬ? ಒಂದು ವೇಳೆ ಅಣ್ಣನಿಗೆ ಏನಾದರೂ ಎಂದು ಅವಳು ಆತಂಕದಿಂದ ಆರಂಭಿಸಲು ಸಾಗರ್ ಮಧ್ಯೆ ಪ್ರವೇಶಿಸಿದನು. ಮಾಯಾ, ನೀನು ಎಷ್ಟೇ ದೊಡ್ಡ ರಾಜತಂತ್ರಿಗಳಾಗಿರಬಹುದು, ಆದರೆ ಇದು ಮುಂಬೈ. ಇಲ್ಲಿ ಸಾಗರ್ ಅಗರ್ವಾಲ್ ಯಾರನ್ನು ಅಷ್ಟು ಸುಲಭವಾಗಿ ನಂಬುವುದಿಲ್ಲ. ನೀನು ಈಗ ಕೊಟ್ಟಿರುವ ಈ ಸಮ್ಮತಿ ಮದುವೆಯವರೆಗೂ ಬದಲಾಗದೇ ಇರಬೇಕಾದರೆ ನಿನ್ನ ಅಣ್ಣ ನನ್ನ ಕೈಯಲ್ಲಿ ಒಂದು ಬೆಟ್ ಆಗಿಯೇ ಇರಬೇಕು. ಅವನನ್ನು ನೋಡಿದರೆ ನಿನ್ನ ಮನಸ್ಸು ಮತ್ತೆ ಬದಲಾಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಮದುವೆಯ ಮಂಟಪದವರೆಗೂ ತಾಳ್ಮೆಯಿಂದ ಇರು ಎಂದು ಅವನು ಹೇಳಿ ಮುಗಿಸಿ ಕಾರಿನ ಕಡೆಗೆ ನಡೆದನು. ಮಾಯಾ ಬೇರೆ ದಾರಿ ಇಲ್ಲದೆ ಅವನ ಹಿಂದೆ ನಡೆದಳು. ಆದರೆ ಅವಳ ಮನಸ್ಸಿನಲ್ಲಿ ಓಡುತ್ತಿದ್ದುದೇ ಬೇರೆ. ಸಾಗರ್, ನೀನು ಅಂದುಕೊಂಡಂತೆ ನಾನು ದುರ್ಬಲಳಲ್ಲ. ನನ್ನ ಅಣ್ಣ ಎಲ್ಲಿದ್ದಾನೆ ಎಂಬುದನ್ನು ನೀನೇ ಹೇಳುವಂತೆ ಮಾಡುತ್ತೇನೆ ಎಂದು ತನ್ನೊಳಗೆ ಶಪಥ ಮಾಡಿದಳು. ಇಬ್ಬರು ಮನೆಗೆ ತಲುಪಿದರು. ಸಾಗರ್ ಮಹಲಿನ ರಿಸೆಪ್ಷನ್ ಹಾಲ್ನಲ್ಲಿ ಸಂಬಂಧಿಕರೆಲ್ಲರೂ ನೆರೆದಿದ್ದರು. ಅವಳು ತನ್ನ ತಂದೆಯೊಂದಿಗೂ ಮಾತನಾಡದೆ ಲಿಫ್ಟ್ ಪ್ರವೇಶಿಸಿ ತನ್ನ ಕೋಣೆಗೆ ಹೋದಳು. ಚೆನ್ನೈನಲ್ಲಿ ಅಂದು ರಾತ್ರಿಯೂ ಮಾಯಾಗಾಗಿ ಅಥರ್ವನ ಬಳಿ ವಿಕ್ರಮ್ ಮಾತನಾಡಿದನು. ಆದರೆ ಅಥರ್ವ ಅವನನ್ನು ಒಂದು ತೀಕ್ಷ್ಣ ನೋಟದಲ್ಲೇ ಅಡಗಿಸಿ ಹೊರಟು ಹೋದನು. ಇನ್ನೂ 2 ದಿನಗಳು ಕಳೆದು ಹೋದವು. ಮುಂಬೈನ ಜುಹು ಸಮುದ್ರ ತೀರದಲ್ಲಿದ್ದ ಆ ಅಗರ್ವಾಲ್ ಮಹಲು ಒಂದು ಸಾಮ್ರಾಜ್ಯದ ಅರಮನೆಯಂತೆ ಕಂಗೊಳಿಸುತ್ತಿತ್ತು. ಆದರೆ ಅದರ ಒಳಗಿದ್ದ ಮಾಯಾಗೆ ಅದು ಒಂದು ಚಿನ್ನದ ಪಂಜರದಂತೆಯೇ ಕಾಣಿಸುತ್ತಿತ್ತು. ಮದುವೆಗೆ ಇನ್ನೂ 3 ದಿನಗಳು ಬಾಕಿ ಇದ್ದವು. ಸಾಗರ್ನ ಅಧಿಕಾರದ ಬಲದಿಂದ ಅವಳ ವಿರೋಧಗಳೆಲ್ಲವನ್ನೂ ಹತ್ತಿಕ್ಕಲಾಗಿ ಇಂದಿನಿಂದ ಮೊದಲ ಶಾಸ್ತ್ರ ಆರಂಭವಾಗುತ್ತಿದೆ. ಮೊದಲ ದಿನ ಗ್ರಹಶಾಂತಿ, ಅಡೆತಡೆಗಳನ್ನು ನಿವಾರಿಸುವ ತಂತ್ರ. ಮುಂಜಾನೆಯೇ ಮಹಲಿನಲ್ಲಿ ಗಿಜಿಗುಡಲಾರಂಭಿಸಿತು. ಹೊಸಲಿನಲ್ಲಿ ದೊಡ್ಡ ರಂಗೋಲಿಗಳನ್ನು ಹಾಕಿ ಮಾವಿನ ಎಲೆಗಳ ತೋರಣಗಳನ್ನು ಕಟ್ಟಲಾಗಿತ್ತು. ಸಾಗರ್ನ ಅತ್ತೆಯ ಮಕ್ಕಳಾದ ನಿಶಾ ಮತ್ತು ಪ್ರಿಯಾ ಮಾಯಾ ಕೋಣೆ ಒಳಗೆ ಬಂದರು. ಮಾಯಾ, ಎಚ್ಚರವಾಯಿತಾ? ಇವತ್ತು ನಿನ್ನ ಗ್ರಹಶಾಂತಿ ಪೂಜೆ. ಇದು ತುಂಬ ಪ್ರಮುಖವಾದ ಶಾಸ್ತ್ರ. ನಿನ್ನ ಜೀವನದಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುವ ಪೂಜೆ ಇದು ಎಂದು ಉತ್ಸಾಹದಿಂದ ಹೇಳಿದಳು ಸಾಗರ್ನ ಅತ್ತೆ ನೀಲಜಾ. ಮಾಯಾ ಯಾವುದೇ ಮರುಮಾತನಾಡಲಿಲ್ಲ. ಅವಳ ಮೌನವು ಒಂದು ಆಳವಾದ ಸಮುದ್ರದಂತಿತ್ತು. ಅಡೆತಡೆಗಳನ್ನು ನಿವಾರಿಸುವ ಪೂಜೆಯ? ನನ್ನ ಜೀವನದಲ್ಲಿ ಈಗ ಇರುವ ಏಕೈಕ ಅಡೆತಡೆ ಈ ಸಾಗರ್ ಮಾತ್ರ. ಅವನನ್ನು ನೀಗಿಸಲು ಈ ದೇವರಿಂದ ಸಾಧ್ಯವೇ ಎಂದು ಅವಳು ಮನಸ್ಸಿನಲ್ಲಿಯೇ ಪ್ರಶ್ನಿಸುತ್ತಾ ಒಂದು ಯಂತ್ರದಂತೆ ಅವರು ಹೇಳಿದ್ದನ್ನು ಕೇಳಿ ಸಿದ್ಧಳಾದಳು. ಬಿಳಿ ಬಣ್ಣದ ಸಿಲ್ಕ್ ಸೀರೆಯಲ್ಲಿ ಸರಳವಾದ ಅಲಂಕಾರದೊಂದಿಗೆ ಅವಳನ್ನು ಪೂಜಾ ಕೋಣೆಗೆ ಕರೆತರಲಾಯಿತು.
ಅಲ್ಲಿ ಪುರೋಹಿತರು ಹೋಮ ಕುಂಡದ ಸುತ್ತ ಕುಳಿತು ಮಂತ್ರಗಳನ್ನು ಪಠಿಸುತ್ತಿದ್ದರು. ಪೂಜೆಯ ಒಂದು ಭಾಗದಲ್ಲಿ ಸಾಗರ್ ಮತ್ತು ಮಾಯಾ ಒಟ್ಟಿಗೆ ಕುಳಿತುಕೊಳ್ಳಬೇಕಾಗಿತ್ತು. ಸಾಗರ್ ರೇಷ್ಮೆ ಪಂಚೆ ಶರ್ಟ್ನಲ್ಲಿ ಗಂಭೀರವಾದ ಲುಕ್ನಲ್ಲಿ ಬಂದು ಅವಳ ಪಕ್ಕದಲ್ಲಿ ಕುಳಿತನು. ಅವನ ಕಣ್ಣುಗಳು ವಿಜಯದ ಹರ್ಷದಲ್ಲಿ ಮಿಂಚುತ್ತಿದ್ದವು. ಮಾಯಾ, ನಿನ್ನ ಮುಖದಲ್ಲಿರುವ ಆ ಹತಾಶೆಯನ್ನು ಇವತ್ತು ಈ ಅಗ್ನಿಯ ಸಾಕ್ಷಿಯಾಗಿಯೇ ಸುಟ್ಟು ಹಾಕುತ್ತೇವೆ. ಇನ್ಮುಂದೆ ನಿನ್ನ ಜೀವನ ಪೂರ್ತಿ ನನ್ನ ನಿಯಂತ್ರಣದಲ್ಲೇ ಇರುತ್ತದೆ ಎಂದು ಅತ್ಯಂತ ಮೇಲುಧ್ವನಿಯಲ್ಲಿ ಪಕ್ಕದಲ್ಲಿದ್ದವರಿಗೆ ಕೇಳಿಸದಂತೆ ಅವಳ ಕಿವಿಯಲ್ಲಿ ಹೇಳಿದನು. ಮಾಯಾ ದೇಹದಿಂದ ಅಲ್ಲಿದ್ದರೂ ಜೀವದಿಂದ ಜಡವಾಗಿದ್ದಳು. ಹೋಮದಿಂದ ಏಳುತ್ತಿದ್ದ ಹೊಗೆ ಅವಳ ಕಣ್ಣುಗಳನ್ನು ಸುಡುತ್ತಿತ್ತು. ಅವಳು ಹೊಗೆಯಿಂದಾಗಿ ಅಳುತ್ತಿದ್ದಾಳೆ ಎಂದು ಸಂಬಂಧಿಕರು ಭಾವಿಸಿದರು. ಆದರೆ ಅದು ಹೊಗೆಯಿಂದ ಬಂದಿದ್ದಲ್ಲ, ವಿಧಿಯ ಕ್ರೂರತೆಯಿಂದ ಬಂದ ಕಣ್ಣೀರು. ಪುರೋಹಿತರು ಮಂತ್ರ ಹೇಳಿ ಅವಳ ಕೈಗೆ ಒಂದು ರಕ್ಷೆ ಅಂದರೆ ಕಂಕಣ ಕಟ್ಟಿದರು. ಅದು ಅವಳಿಗೆ ಗುಲಾಮಗಿರಿಯ ಬೇಡಿ ತೋರಿಸಿದಂತೆಯೇ ಇತ್ತು. ಪೂಜೆ ಮುಗಿದು ಹೇಳುವಾಗ ಸಾಗರ್ ಅವಳ ಕೈಯನ್ನು ಬಲವಾಗಿ ಹಿಡಿದುಕೊಂಡು, ಅಡೆತಡೆಗಳೆಲ್ಲವೂ ದೂರಾದವು ಮಾಯಾ, ಇನ್ಮುಂದೆ ನಮ್ಮ ಮದುವೆಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದನು ಆ ತೀಕ್ಷ್ಣ ನೋಟದೊಂದಿಗೆ. 2ನೇ ದಿನ. ಮೆಹಂದಿ. ಕೆಂಪು ರಕ್ತದ ಬಣ್ಣ. 2ನೇ ದಿನ ಮಧ್ಯಾಹ್ನದ ಸಮಯ. ಮಹಲಿನ ದೊಡ್ಡ ಹಾಲಿನಲ್ಲಿ ಮೆಹಂದಿ ಕಾರ್ಯಕ್ರಮದ ವ್ಯವಸ್ಥೆ ಮಾಡಲಾಗಿತ್ತು. ಸಂಬಂಧಿಕರು, ಸ್ನೇಹಿತರು ಎಂದು ಹೆಣ್ಣು ಮಕ್ಕಳ ಗುಂಪು ಅಲೆಯಿಡುತ್ತಿತ್ತು. ಸಂಗೀತವು ಮೃದುವಾಗಿ ಮೊಳಗುತ್ತಿತ್ತು. ಮಾಯಾ ಒಂದು ಅಲಂಕೃತ ಕುರ್ಚಿಯಲ್ಲಿ ಕುಳಿತಿದ್ದಳು. ಮುಂಬೈನ ಪ್ರಸಿದ್ಧ ಮೆಹಂದಿ ಕಲಾವಿದೆಯೊಬ್ಬಳು ಅವಳ ಮೃದುವಾದ ಕೈಗಳನ್ನು ಹಿಡಿದುಕೊಂಡಳು. ಮೇಡಮ್, ನಿಮ್ಮ ಕೈ ತುಂಬ ಸುಂದರವಾಗಿದೆ. ಇದರಲ್ಲಿ ನಾನು ಒಂದು ಸ್ಪೆಷಲ್ ಅರೇಬಿಕ್ ಡಿಸೈನ್ ಹಾಕಲಿದ್ದೇನೆ. ಮಧ್ಯದಲ್ಲಿ ನಿಮ್ಮ ಹಸ್ಬೆಂಡ್ ಹೆಸರನ್ನು ಸಾಗರ್ ಎಂದು ಬರೆಯುತ್ತೇನೆ. ಅದನ್ನು ಹುಡುಕುವವರಿಗೆ ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ಇರುತ್ತದೆ ಎಂದು ಹೇಳುತ್ತಾರೆ ಎಂದು ಆ ಹುಡುಗಿ ಉತ್ಸಾಹದಿಂದ ಹೇಳುತ್ತಲೇ ಡಿಸೈನ್ ಆರಂಭಿಸಿದಳು. ಮಾಯಾ ತನ್ನ ಕೈಗಳನ್ನು ನೋಡಿದಳು. ಆ ಮೆಹಂದಿ ಕೋನ್ ಅವಳ ಚರ್ಮದ ಮೇಲೆ ಹರಿಯುವಾಗ ಯಾವುದೋ ಒಂದು ವಿಷಸರ್ಪ ಹರಿದಾಡುವಂತೆ ನಡುಗಿದಳು. ನನ್ನ ಕೈಗಳಲ್ಲಿ ವಿಕ್ರಮ್ ಹೆಸರನ್ನು ಬಿಟ್ಟು ಬೇರೆ ಯಾರ ಹೆಸರು ಬರಬಾರದು ಅಂದುಕೊಂಡಿದ್ದೆ. ಆದರೆ ಈ ಸಾಗರ್ನ ಹೆಸರು ನನ್ನ ಚರ್ಮದಲ್ಲಿ ಲೀನವಾಗುತ್ತಿದೆ ಅಂತ ಅವಳ ಕಣ್ಣುಗಳು ಮತ್ತೆ ಕೆರೆಯಂತೆ ತುಂಬಿ ಬಂದವು. ಸಾಗರ್ನ ಪ್ರಿಯ ಅತ್ತೆ ಅಲ್ಲಿಗೆ ಬಂದು, ಮಾಯಾ, ಯಾಕೆ ಹೀಗೆ ಅಳುತ್ತಲೇ ಇದ್ದೀಯಾ? ಮೆಹಂದಿ ಕಣ್ಣೀರಿನಲ್ಲಿ ಕರಗಿ ಹೋಗಿ ಬಿಡುತ್ತದೆ. ನಿನ್ನ ಅತ್ತೆ ಅಂದರೆ ಸೋನಿಯಾ ನಿನಗಾಗಿ ರೇಷ್ಮೆ ಸೀರೆ ಮತ್ತು ವಜ್ರದ ನೆಕ್ಲೆಸ್ ಕೊಟ್ಟು ಕಳುಹಿಸಿದ್ದಾರೆ. ಇದನ್ನು ಧರಿಸಿ ಮೆಹಂದಿ ಮುಗಿದ ಮೇಲೆ ಎಲ್ಲರ ಜೊತೆ ಡ್ಯಾನ್ಸ್ ಮಾಡಬೇಕು ಎಂದಳು. ಅತ್ತೆ, ನನಗೆ ಡ್ಯಾನ್ಸ್ ಮಾಡಲು ಮನಸ್ಸಿಲ್ಲ. ಇಲ್ಲಿ ನನ್ನ ಅಮ್ಮ, ಅಣ್ಣ, ಅತ್ತಿಗೆ ಯಾರೂ ಇಲ್ಲ. ನಮ್ಮ ತಂದೆ ನನ್ನನ್ನು ಅನಾಥೆಯಂತೆ ತಂದು ಬಿಟ್ಟಿದ್ದಾರೆ. ನಾನು ಇಲ್ಲಿ ಒಡವೆ ವಸ್ತ್ರ ಧರಿಸಿ ಡ್ಯಾನ್ಸ್ ಮಾಡಬೇಕಾ ಎಂದು ಮಾಯಾ ಧ್ವನಿಯಲ್ಲಿ ವೇದನೆ ಎದ್ದು ಕಾಣುತ್ತಿತ್ತು. ಸಾಗರ್ ಆ ಜಾಗಕ್ಕೆ ಬಂದನು. ಇತರರ ಮುಂದೆ ಅತ್ಯಂತ ಪ್ರೀತಿಯವನಂತೆ ನಟಿಸಿದನು. ಅತ್ತೆ, ಅವಳನ್ನು ಬಿಡಿ. ಅವಳು ತನ್ನ ಫ್ಯಾಮಿಲಿಯನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದಾಳೆ. ಆ ಚಿಂತೆ ಇದ್ದೇ ಇರುತ್ತದೆ ಎಂದವನು ಅವಳ ಕಿವಿಯ ಹತ್ತಿರ ಬಾಗಿ, ಆದರೆ ಮಾಯಾ, ನಿನ್ನ ಅಣ್ಣ ಚೆನ್ನಾಗಿರಬೇಕಾದರೆ ನೀನು ಈ ಮೆಹಂದಿಯನ್ನು ಸಂತೋಷದಿಂದ ಒಪ್ಪಿಕೊಳ್ಳಬೇಕು, ತಿಳಿಯಿತೆ ಎಂದ ಅವನ ಮಾತಿನಲ್ಲಿದ್ದ ಆ ಪರೋಕ್ಷ ಬೆದರಿಕೆ ಮಾಯಾ ತಲೆ ಬಾಗುವಂತೆ ಮಾಡಿತು. ಸುಮಾರು 4 ಗಂಟೆಗಳ ಹೋರಾಟದ ನಂತರ ಮಾಯಾ 2 ಕೈಗಳಿಗೆ ಮೊಣಕೈವರೆಗೆ ದಟ್ಟವಾದ ಮೆಹಂದಿ ಹಚ್ಚಲಾಗಿತ್ತು. ಆ ಮದರಂಗಿಯ ತಂಪು ಅವಳ ಹೃದಯವನ್ನು ಸುಡುತ್ತಿತ್ತು. ಅವಳು ಕೈ ತೊಳೆದ ನಂತರ ಆ ಮೆಹಂದಿ ಸಾಧಾರಣಕ್ಕಿಂತ ಭಿನ್ನವಾಗಿ ಅತ್ಯಂತ ದಟ್ಟ ಕೆಂಪು ಬಣ್ಣದಲ್ಲಿ ಹತ್ತಿರ ರಕ್ತದ ಬಣ್ಣದಲ್ಲಿ ಮೂಡಿಬಂದಿತ್ತು. ನೋಡು ಮಾಯಾ, ಎಷ್ಟು ಕೆಂಪಾಗಿ ಬಂದಿದೆ. ಸಾಗರ್ ನಿನ್ನ ಮೇಲೆ ಪ್ರಾಣಕ್ಕಿಂತ ಮಿಗಿಲಾದ ಪ್ರೀತಿ ಇಟ್ಟುಕೊಂಡಿದ್ದಾನೆ ಎಂದು ಇದೇ ಹೇಳುತ್ತದೆ ಎಂದು ಸಂಬಂಧಿಕರು ಆಶ್ಚರ್ಯಪಟ್ಟರು. ಆದರೆ ಮಾಯಾಗೆ ಗೊತ್ತು, ಅದು ಪ್ರೀತಿಯ ಬಣ್ಣವಲ್ಲ, ಅವಳ ಭಗ್ನಗೊಂಡ ಕನಸುಗಳ ರಕ್ತದ ಬಣ್ಣ ಎಂದು. ಆ ಹೆಸರನ್ನು, ಆ ಬಣ್ಣವನ್ನು ನೋಡಿದಾಗಲೆಲ್ಲ ಅವಳಿಗೆ ವಾಂತಿ ಬರುವಂತಾಗುತ್ತಿತ್ತು. ಆ ಮಹಲಿನಲ್ಲಿದ್ದ ಪ್ರತಿಯೊಬ್ಬರೂ ನಗುತ್ತಿದ್ದರು. ಮಾಯಾ ಮಾತ್ರ ಆ ನಗುವಿನ ಹಿಂದಿದ್ದ ಅಧಿಕಾರದ ಕೈಗಳೊಳಗೆ ಸಿಲುಕಿ ನುಜ್ಜುಗುಜ್ಜಾಗುತ್ತಿದ್ದಳು.
ಎರಡನೇ ದಿನದ ರಾತ್ರಿ ಮುಗಿದು ಮಾಯಾ ತನ್ನ ಕೋಣೆಗೆ ಮರಳಿದಳು. ಮೆಹಂದಿಯ ಸುವಾಸನೆ ಅವಳಿಗೆ ತಲೆನೋವು ತರಿಸಿತು. ಅವಳು ಕಿಟಕಿಯ ಮೂಲಕ ನೋಡಿದಾಗ ಆಕಾಶದಲ್ಲಿ ಚಂದ್ರ ಮೋಡಗಳ ಮರೆಯಲ್ಲಿ ಮರೆಯಾಗುತ್ತಿದ್ದನು. ಅವಳ ಜೀವನವು ಅಂತಹುದೇ ಒಂದು ಕತ್ತಲೆಯೊಳಗೆ ಸಾಗುತ್ತಿದೆ. ಮದುವೆಗೆ ಹಿಂದಿನ ದಿನದ ಬೆಳಿಗ್ಗೆ ಮಹಲಿನ ಪ್ರಮುಖ ಅಂಗಳವು ಹಬ್ಬದ ವಾತಾವರಣದಿಂದ ಕಂಗೊಳಿಸುತ್ತಿತ್ತು. ಸಾಗರ್ ಅಗರ್ವಾಲ್ನ ಹಳದಿ ಸಮಾರಂಭವು ಕೇವಲ ಒಂದು ಸಾಮಾನ್ಯ ಆಚರಣೆಯಾಗಿರದೆ ಅವನ ಸಾಮ್ರಾಜ್ಯದ ವಿಜಯೋತ್ಸವದಂತೆ ಯೋಜಿತವಾಗಿತ್ತು. ಮಹಲಿನ ತುಂಬೆಲ್ಲ ಸಂಗೀತದ ನಾದ ಮೊಳಗುತ್ತಿತ್ತು. ಬೆಳಿಗ್ಗೆ 8 ಗಂಟೆ. ಮೇಳ ತಾಳಗಳ ಗದ್ದಲದ ನಡುವೆ ಸಾಗರ್ ತನ್ನ ಕೋಣೆಯಿಂದ ಹೊರಬಂದನು. ತಿಳಿ ಬಿಳಿ ಬಣ್ಣದ ಕುರ್ತಾ ಮತ್ತು ಪೈಜಾಮ ಧರಿಸಿ ಅವನು ಬಂದ ರೀತಿ ಅಲ್ಲಿದ್ದವರೆಲ್ಲರೂ ತಲೆ ಎತ್ತಿ ನೋಡುವಂತೆ ಮಾಡಿತು. ಅವನ ನಡಿಗೆ, ಉಡುಪು, ಹಾವಭಾವ ಎಲ್ಲದರಲ್ಲೂ ಒಂದು ರೀತಿಯ ಅಹಂಕಾರ ಮಿಶ್ರಿತ ಗಾಂಭೀರ್ಯವಿತ್ತು. ಬಾರೋ ಹೊರನೆ, ಇವತ್ತು ನಿನ್ನನ್ನು ಹಳದಿ ನೀರಿನಲ್ಲಿ ಮುಳುಗಿಸ್ತೀವಿ ಎಂದು ಅವನ ಸ್ನೇಹಿತರ ಬಳಗ ಅಬ್ಬರದಿಂದ ಸ್ವಾಗತಿಸಿತು. ಸಾಗರ್ ಆ ಚಿನ್ನದ ಬಣ್ಣದ ವೇದಿಕೆಯ ಮೇಲೆ ಕುಳಿತನು. ಅವನ ಅತ್ತೆ ನೀಲಜಾ ಮೊಟ್ಟ ಮೊದಲಿಗೆ ಹಳದಿಯನ್ನು ತೆಗೆದು ಅವನ ಹಣೆಗೆ ತಿಲಕವಿಟ್ಟರು. ಸಾಗರ್, ನೀನು ಅಂದುಕೊಂಡಿದ್ದು ನಡೆದು ಹೋಯಿತು. ನಿನ್ನ ಕುಲದೇವತೆ ನಿನಗೆ ಕೈ ಹಿಡಿದಿದ್ದಾಳೆ. ಈ ಹುಡುಗಿ ನಿನ್ನ ಜೀವನಕ್ಕೆ ದೊಡ್ಡ ಅದೃಷ್ಟವನ್ನು ತರುತ್ತಾಳೆ ಎಂದು ಹರಸಿ ಅವನ ಕೆನ್ನೆಗಳಿಗೆ ಹಳದಿ ಹಚ್ಚಿದರು. ಸಾಗರ್ ಮಂದಹಾಸ ಬೀರುತ್ತಾ, ಅತ್ತೆ, ಅದೃಷ್ಟ ತಾನಾಗಿಯೇ ಬರಲ್ಲ, ನಾವೇ ಅದನ್ನು ಎಳೆದುಕೊಂಡು ಬರಬೇಕು. ನಾನು ಅದನ್ನೇ ಮಾಡಿದ್ದೇನೆ ಎಂದನು. ಅವನ ಕಣ್ಣುಗಳು ಆ ಮಹಲಿನ ಮೇಲಿನ ಅಂತಸ್ತಿನಲ್ಲಿದ್ದ ಮಾಯಾಳ ಕೋಣೆಯ ಕಡೆಗೆ ಒಂದು ಕ್ಷಣ ಮಿಂಚಿನಂತೆ ಹೋಗಿ ಬಂದವು. ಶಾಸ್ತ್ರಗಳು ಜೋರಾಗಿ ಆರಂಭವಾದವು. ಸಾಗರ್ ಸ್ನೇಹಿತರು ಪಾತ್ರೆಗಳಲ್ಲಿ ಕರಗಿಸಿಟ್ಟಿದ್ದ ಹಳದಿ ನೀರನ್ನು ಅವನ ಮೇಲೆ ಸುರಿಯಲಾರಂಭಿಸಿದರು. ಸಂಗೀತ ಉತ್ತುಂಗಕ್ಕೆ ತಲುಪಿತು. ಸಾಗರ್ ಯಾವುದನ್ನೂ ತಡೆಯಲಿಲ್ಲ. ಅವನ ಇಡೀ ದೇಹಕ್ಕೆ ಹಳದಿ ಬಳಿಯಲಾಯಿತು. ಅವನ ಹೆಗಲು, ಕೈಗಳು ಎಲ್ಲವೂ ಆ ಚಿನ್ನದ ಬಣ್ಣದಲ್ಲಿ ಮಿನುಗಿದವು. ಇವತ್ತು ಈ ಹಳದಿ ನನ್ನ ಮೇಲೆ ಏರುತ್ತಿದೆ. ಆದರೆ ಇದರ ಅರ್ಥ ಮಾಯಾ ಇನ್ಮುಂದೆ ಸಂಪೂರ್ಣವಾಗಿ ನನ್ನವಳು ಅಂತಲೇ. ವಿಕ್ರಮ್ ಅನ್ನೋ ಹೆಸರು ಇನ್ಮುಂದೆ ಅವಳ ಕನಸಿನಲ್ಲೂ ಬರಬಾರದು ಅಂತ. ಸಾಗರ್ ತನ್ನೊಳಗೆ ಒಂದು ರೀತಿಯ ಉನ್ಮಾದದಿಂದ ಅಂದುಕೊಂಡನು. ಬೆಳಿಗ್ಗೆ 9:30 ಸುಮಾರಿಗೆ ಶಾಸ್ತ್ರ ಮುಗಿಯಿತು. ಸಾಗರ್ ಸಂಪೂರ್ಣವಾಗಿ ಹಳದಿಯಿಂದ ನೆನೆದು ಒಂದು ಅಗ್ನಿ ಜ್ವಾಲೆಯಂತೆ ಕಂಗೊಳಿಸುತ್ತಿದ್ದನು. ಅವನು ತನ್ನ ಕೈಯಲ್ಲಿದ್ದ ಹಳದಿಯನ್ನು ತೆಗೆದು ಹತ್ತಿರದಲ್ಲಿದ್ದ ಒಂದು ಕಂಬಕ್ಕೆ ಜೋರಾಗಿ ಒತ್ತಿ ತನ್ನ ಹಸ್ತದ ಗುರುತು ಮೂಡಿಸಿದನು. ಈ ಮನೆಯಲ್ಲಿ ಇನ್ಮುಂದೆ ಎಲ್ಲದರ ಮೇಲೂ ನನ್ನ ಮುದ್ರೆ ಮಾತ್ರ ಇರುತ್ತದೆ. ಮಾಯಾ ನನ್ನನ್ನು ದೂರ ಇಡಲು ನೋಡಿದಳು, ಆದರೆ ವಿಧಿ ಅವಳನ್ನು ನನ್ನ ಪಾದದಡಿಗೆ ತಂದು ಸೇರಿಸಿದೆ ಎಂದು ಗಟ್ಟಿಯಾಗಿ ಹೇಳಿದನು. ಮುಕ್ತಾಯದ ಸಂಕೇತವಾಗಿ ಸಾಗರ್ ತಂದೆ ಶಿವಪ್ರಸಾದ್ ಅಗರ್ವಾಲ್ ಬಂದು ಅವನ ಹೆಗಲಿಗೆ ರೇಷ್ಮೆ ಶಲ್ಯವನ್ನು ಹೊದಿಸಿದರು. ಸಾಗರ್, ನೀನು ಅಗರ್ವಾಲ್ ವಂಶದ ವಾರಸುದಾರ ಅಂತ ಸಾಬೀತುಪಡಿಸಿದೆ. ಈ ಹುಡುಗಿ ನಿನ್ನ ಹಠದ ಮುಂದೆ ಮಂಡಿ ಊರಿಬಿಟ್ಟಳು. ಬೆಳಗಾದರೆ ನೀನು ಅವಳ ಕೊರಳಿಗೆ ತಾಳಿ ಕಟ್ಟುವುದನ್ನು ನಾನು ನೋಡಬೇಕು ಎಂದರು ಹೆಮ್ಮೆಯಿಂದ. ಸಾಗರ್ ತನ್ನ ತಂದೆಯ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಖಂಡಿತ ಅಪ್ಪ, ಬೆಳಗಾದರೆ ನಾನು ತಾಳಿ ಕಟ್ಟೇ ಕಟ್ಟುತ್ತೇನೆ. ಆದರೆ ಅದು ಅವಳ ಕೊರಳಿಗೆ ಮಾತ್ರವಲ್ಲ, ಅವಳ ಆ ಅಹಂಕಾರಕ್ಕೆ ನಾನು ಹಾಕುವ ಬೀಗ ಎಂದನು. ಆ ಹಳದಿ ಶಾಸ್ತ್ರದ ಕೊನೆಯಲ್ಲಿ ಸಾಗರ್ ಸ್ಥಾನಕ್ಕೆ ಹೋಗುವ ಮುನ್ನ ಮತ್ತೊಮ್ಮೆ ಮಾಯಾ ಕೋಣೆಯ ಕಡೆಗೆ ನೋಡಿದನು. ಮಾಯಾ, ಈ ಹಳದಿಯ ಸುವಾಸನೆ ನಿನ್ನ ಮೇಲೆ ಬೀಳುವ ಮುನ್ನ ನಿನ್ನ ರಕ್ತದಲ್ಲಿ ನನ್ನ ಅಧಿಕಾರ ಬೆರೆಯಬೇಕು ಅಂತ ಅವನ ಕಣ್ಣುಗಳು ಒಬ್ಬ ಬೇಟೆಗಾರನ ತೀವ್ರತೆಯೊಂದಿಗೆ ಹೊಳೆದವು. ಬೆಳಿಗ್ಗೆ 10 ಗಂಟೆ. ಮಹಲಿನ ಅಂಗಳವಿಡೀ ಹಳದಿ ಬಣ್ಣದ ಹೂವುಗಳಿಂದ ಮತ್ತು ರೇಷ್ಮೆ ಬಟ್ಟೆಗಳಿಂದ ಅಲಂಕರಿಸಲ್ಪಟ್ಟಿತು. ಸಾಗರ್ ಈಗಾಗಲೇ ಸ್ನಾನ ಮುಗಿಸಿ ಮಾಯಾ ಬರುವ ಮೊದಲೇ ಬರಬೇಕೆಂದು ಗಡಿಬಿಡಿಯಿಂದ ಸಿದ್ಧನಾಗಿ ಬಂದು ವೇದಿಕೆಯ ಮೇಲೆ ಕುಳಿತಿದ್ದನು. ತನ್ನ ಸ್ನೇಹಿತರು ಗೇಲಿ ಮಾಡುತ್ತಿರಲು ಒಬ್ಬ ವಿಜೇತನಂತೆ ನಗುತ್ತಿದ್ದನು. ಹಳದಿ ಬಣ್ಣದ ಸೀರೆಯಲ್ಲಿ ಮಾಯಾಳನ್ನು ಕರೆತಂದು ಕೂರಿಸಲಾಯಿತು. ಅವಳ ಮುಖ ಬಿಳುಚಿಕೊಂಡಿತ್ತು. ನೀಲಜಾ ಅತ್ತೆ
ಚಿನ್ನದ ತಟ್ಟೆಯಲ್ಲಿದ್ದ ಹಳದಿ ಪೇಸ್ಟನ್ನು ತೆಗೆದು ಮಾಯಾ ಕೆನ್ನೆಗಳಿಗೆ ಹಚ್ಚಿದರು. ಮಾಯಾ, ಈ ಹಳದಿ ನಿನ್ನ ಮೇಲೆ ಬಿದ್ದರೆ ನಿನ್ನ ಎಲ್ಲ ಚಿಂತೆಗಳು ಮಾಯವಾಗುತ್ತವೆ. ಮದುಮಗಳ ಮುಖ ಹೀಗಿರಬಾರದು ಎಂದು ಹೇಳಿ ಅವಳ ಕೈ ಕಾಲುಗಳಿಗೂ ಹಳದಿ ಹಚ್ಚಿ ಉಜ್ಜಿದರು. ಮಾಯಾ ದೈಹಿಕವಾಗಿ ಅಲ್ಲಿಯೇ ಕುಳಿತಿದ್ದರೂ ಅವಳ ಮನಸ್ಸು ಮಾತ್ರ ತನ್ನ ಅಣ್ಣ ವಿಷ್ಣುವಿನ ಬಳಿಯೇ ಇತ್ತು. ಪ್ರತಿಯೊಬ್ಬ ಬಂಧುಗಳು ಬಂದು ಹಳದಿ ಹಚ್ಚಿದರು. ಕೊನೆಯಲ್ಲಿ ಸಾಗರ್ ಎದ್ದನು. ಅವನು ತನ್ನ ಕೈಯಲ್ಲಿದ್ದ ಹಳದಿಯನ್ನು ತೆಗೆದು ಅವಳ ಕೊರಳು ಮತ್ತು ಹೆಗಲಿಗೆ ಜೋರಾಗಿ ಒತ್ತಿ ಸವರಿದನು. ಈ ಹಳದಿ ನಿನ್ನ ಮೇಲೆ ಬೀಳುತ್ತಿಲ್ಲ ಮಾಯಾ. ನನ್ನ ಅಧಿಕಾರ ನಿನ್ನ ಮೇಲೆ ಮುದ್ರೆಯಾಗುತ್ತಿದೆ. ಬೆಳಗಾದರೆ ನೀನು ಈ ಸಾಗರ್ನ ಹೆಂಡತಿ. ಅದನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಅವನು ಅವಳ ಕಿವಿಯಲ್ಲಿ ಪಿಸುಗುಟ್ಟಿದಾಗ ಅವಳ ದೇಹ ನಡುಗಿತು. ಆ ಹಳದಿ ಅವಳಿಗೆ ಒಂದು ಔಷಧಿಯಂತೆ ಕಾಣಲಿಲ್ಲ. ಅವಳ ಪವಿತ್ರವಾದ ಪ್ರೀತಿಯನ್ನು ಸುಟ್ಟು ಭಸ್ಮ ಮಾಡುವ ಕೆಂಡದಂತೆ ಕಂಡಿತು. ಶಾಸ್ತ್ರ ಮುಗಿದು ಸ್ಥಾನಕ್ಕೆ ಹೋಗುವಾಗ ಆ ಹಳದಿಯನ್ನು ಉಜ್ಜಿ ಉಜ್ಜಿ ತೊಳೆದಳು. ಆದರೆ ಅದು ಅವಳ ಚರ್ಮದ ಮೇಲೆ ಎಂದಿಗೂ ಅಳಿಯದ ಗಾಯದ ಕಲೆಯಂತೆ ಮೂಡಿಬಿಟ್ಟಿತ್ತು. ಮುಂಬೈ ಗ್ರ್ಯಾಂಡ್ ಹಯಾತ್ ಹೋಟೆಲ್. ಮುಂಬೈನ ಆಕಾಶವನ್ನೇ ಮುಟ್ಟುವಷ್ಟು ಪ್ರಸಿದ್ಧವಾದ ಆ ಪಂಚತಾರಾ ಹೋಟೆಲ್ನ ಭವ್ಯವಾದ ಸಭಾಂಗಣವು ಇಂದು ಸಾಗರ್ ಮಾಯಾ ಅವರ ಸಂಗೀತ ಸಮಾರಂಭಕ್ಕಾಗಿ ಇಂದ್ರಲೋಕದಂತೆ ಅಲಂಕರಿಸಲ್ಪಟ್ಟಿತ್ತು. ನೀಲಿ ಮತ್ತು ಚಿನ್ನದ ಬಣ್ಣದ ವಿನ್ಯಾಸಗಳು, ಸಾವಿರಾರು LED ದೀಪಗಳು, ಬಾಲಿವುಡ್ ತಾರೆಯರ ಆಗಮನದಿಂದ ಆ ಜಾಗವೇ ಝಗಮಗಿಸುತ್ತಿತ್ತು. ವೇದಿಕೆಯ ಮಧ್ಯದಲ್ಲಿ ಸಿಂಹಾಸನದಂತಿದ್ದ ಆಸನದಲ್ಲಿ ಸಾಗರ್ ಕುಳಿತಿದ್ದನು. ಕಪ್ಪು ಬಣ್ಣದ ಉಡುಪು ಧರಿಸಿ ವಜ್ರದ ಕಲ್ಲುಗಳು ಕೆತ್ತಿದ ಗುಂಡಿಗಳನ್ನು ಹೊಂದಿದ್ದ ಅವನು ಒಬ್ಬ ಅಸುರ ರಾಜನಂತೆಯೇ ಕಾಣುತ್ತಿದ್ದನು. ಅವನ ಕಣ್ಣುಗಳು ವಿಜಯದ ಗರ್ವದಿಂದ ಮಿಂಚುತ್ತಿದ್ದವು. ಆ ಸಮಯದಲ್ಲಿ ಸಾಗರ್ನ ಅಕ್ಕ ನಿಶಾ ಮತ್ತು ಅವಳ ಗೆಳತಿಯರು ಕರೆದುಕೊಂಡು ಬಂದ ಮಾಯಾ ಸಭಾಂಗಣದೊಳಗೆ ಪ್ರವೇಶಿಸಿದಳು. ಭಾರವಾದ ಎಂಬ್ರಾಯ್ಡರಿಂಗ್ ಹಸಿರು ಬಣ್ಣದ ಲೆಹಂಗಾ ಧರಿಸಿ ವಜ್ರದ ಹಾರಗಳನ್ನು ತೊಟ್ಟು ಅವಳು ದೇವತೆಯಂತೆ ಕಂಗೊಳಿಸುತ್ತಿದ್ದಳು. ಆದರೆ ಅವಳ ಮುಖದಲ್ಲಿದ್ದ ಆ ಕೃತಕ ಮಂದಹಾಸ ಅವಳ ಒಳಗಿದ್ದ ನರಕವನ್ನು ಮುಚ್ಚಿಡಲು ಹೆಣಗಾಡುತ್ತಿತ್ತು. ವಿಕ್ರಮ್ನಿಂದ ಯಾವುದೇ ಮಾಹಿತಿ ಇರಲಿಲ್ಲ. ವಿಷ್ಣುವಿನ ಬಗ್ಗೆಯೂ ಯಾವುದೇ ಸುದ್ದಿ ಇರಲಿಲ್ಲ. ಒಂದು ವಾರದಿಂದ ಮಾಯಾ ಕೇವಲ ಒಂದು ಜೀವಂತ ಹೆಣದಂತೆ ಓಡಾಡುತ್ತಿದ್ದಳು. ಮೇಳ ತಾಳಗಳು ಮೊಳಗಲು ಸಂಗೀತ ಕಾರ್ಯಕ್ರಮ ಆರಂಭವಾಯಿತು. ಬಾಲಿವುಡ್ ಗಾಯಕರ ಸಂಗೀತದ ಅಬ್ಬರಕ್ಕೆ ಬಂಧುಗಳು ಮತ್ತು ಸ್ನೇಹಿತರು ವೇದಿಕೆಯ ಮೇಲೆ ಉತ್ಸಾಹದಿಂದ ನೃತ್ಯ ಮಾಡಿದರು. ಸಾಗರ್ ಸಿಂಹಾಸನದಲ್ಲಿ ಕುಳಿತೇ ಮಾಯಾಳನ್ನು ನೋಡಿ ಮೆಲ್ಲನೆ ಕಣ್ಣು ಸನ್ನೆ ಮಾಡಿದನು. ನಗು ಮಾಯಾ, ಕ್ಯಾಮರಾಗಳು ನಿನ್ನನ್ನೇ ನೋಡುತ್ತಿವೆ ಎಂದು. ಮಾಯಾ ಒಂದು ಯಂತ್ರದಂತೆ ಎದ್ದು ವೇದಿಕೆಯ ಮೇಲೆ ಇತರ ಮಹಿಳೆಯರೊಂದಿಗೆ ಸೇರಿ ನೃತ್ಯ ಮಾಡಿದಳು. ಅವಳ ಕಾಲುಗಳು ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಿದ್ದರೂ ಅವಳ ಕಣ್ಣುಗಳು ಮಾತ್ರ ಜನಸಂದಣಿಯಲ್ಲಿ ವಿಕ್ಕಿಯನ್ನು ಹುಡುಕುತ್ತಿದ್ದವು. ವಿಕ್ಕಿ ಒಂದು ಸಲ ಬಂದು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಬಾರದೇ ಎಂದು ಅವಳ ಅಂತರಾತ್ಮ ರೋಧಿಸುತ್ತಿತ್ತು. ಹಠಾತ್ತನೆ ಸಂಗೀತ ಬದಲಾಯಿತು. ಒಂದು ಮಧುರವಾದ ಪ್ರೀತಿ ತುಂಬಿದ ಹಾಡು ಮೊಳಗಲು ಪ್ರಾರಂಭಿಸಿತು. ಸಾಗರ್ ಸಿಂಹಾಸನದಿಂದ ಎದ್ದು ವೇದಿಕೆಯ ಮಧ್ಯಕ್ಕೆ ಬಂದನು. ಮಾಯಾಳ ಕೈ ಹಿಡಿದು ಅವಳನ್ನು ತನ್ನ ಕಡೆಗೆ ಎಳೆದುಕೊಂಡನು. ಇದು ನಮ್ಮ ಸಮಯ ಮಾಯಾ. ಸಾಗರ್ನ ಧ್ವನಿ ಗಂಭೀರವಾಗಿ ಕೇಳಿಸಿತು. ಮಾಯಾ ದಿಗಿಲುಗೊಂಡಳು. ಸಾಗರ್ ಜೊತೆ ನೃತ್ಯ ಮಾಡುವುದನ್ನು ಅವಳು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಆದರೆ ಜನರ ಚಪ್ಪಾಳೆ ಮತ್ತು ಸಾಗರ್ ಕಣ್ಣುಗಳಲ್ಲಿ ಕಂಡ ಆ ಬೆದರಿಕೆ ಅವಳಿಗೆ ಬೇರೆ ದಾರಿ ಇಲ್ಲದೆ ಒಪ್ಪಿಕೊಳ್ಳುವಂತೆ ಮಾಡಿತು. ಸಾಗರ್ ಮಾಯಾ ನಡುವನ್ನು ಸುತ್ತುವರಿದು ತನ್ನ ಕೈಗಳನ್ನು ಚಾಚಿದನು. ಅವನ ಹಿಡಿತ ಗಟ್ಟಿಯಾಗಿದ್ದರೂ ಅದೇ ಸಮಯದಲ್ಲಿ ಒಂದು ವಿಚಿತ್ರವಾದ ಮೃದುತ್ವವನ್ನು ಹೊಂದಿತ್ತು. ಮಾಯಾ ಅವನ ಹೆಗಲ ಮೇಲೆ ತನ್ನ ಕೈಗಳನ್ನು ಇಟ್ಟಳು. ಅವಳ ದೇಹ ನಡುಗಿತು. ಇದು ಭಯವೋ ಅಥವಾ ಅಸಹ್ಯವೋ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಇಬ್ಬರೂ ಹಾಡಿನ ತಾಳಕ್ಕೆ ತಕ್ಕಂತೆ ಮೆಲ್ಲನೆ ನೃತ್ಯ ಮಾಡಲು ಪ್ರಾರಂಭಿಸಿದರು. ಸಾಗರ್ ಕಣ್ಣುಗಳು ಮಾಯಾಳ ಮುಖವನ್ನೇ ದಿಟ್ಟಿಸಿ ನೋಡುತ್ತಿದ್ದವು. ಅವನ ನೋಟದಲ್ಲಿ ಒಂದು ಅಸುರತನದ ಪ್ರೀತಿ ಕಾಣಿಸುತ್ತಿತ್ತು. ಮಾಯಾ ತನ್ನ ನೋಟವನ್ನು ತಪ್ಪಿಸಿ ನೆಲವನ್ನು ನೋಡುತ್ತಾ ನೃತ್ಯ ಮಾಡಿದಳು. ಮಾಯಾ, ನೀನು ಎಷ್ಟು ಸುಂದರವಾಗಿದ್ದೀಯ ಗೊತ್ತಾ? ಈ ಎಂಬ್ರಾಯ್ಡ್ಡ್ ಹಸಿರು ನಿನಗೆ ತುಂಬ ಚೆನ್ನಾಗಿ ಒಪ್ಪುತ್ತದೆ ಎಂದು ಅವಳ ಕಿವಿಯ ಹತ್ತಿರ ಬಾಗಿ ಪಿಸುಗುಟ್ಟಿದನು ಸಾಗರ್. ಅವನ ಉಸಿರಿನ ಬಿಸಿ ಅವಳ ಕೆನ್ನೆಗೆ ತಗುಲಿತು. ಮಾಯಾ ಯಾವುದೇ ಮರು ಮಾತನಾಡಲಿಲ್ಲ. ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಹೋರಾಡಿದಳು.
ಆದರೆ ಸಾಗರ್ ಅವಳನ್ನು ಮತ್ತಷ್ಟು ಬಿಗಿಗೊಳಿಸಿಕೊಂಡನು. ಹೋರಾಡಬೇಡ ಮಾಯಾ, ಇನ್ನು ಕೆಲವೇ ಗಂಟೆಗಳು ಮಾತ್ರ ಮಾಯಾ. ನಾಳೆ ಇದೇ ಹೊತ್ತಿಗೆ ನೀನು ನನ್ನ ರೂಮಿನಲ್ಲಿ ಇರುತ್ತೀಯ. ನಿನ್ನ ಆ ವ್ಯರ್ಥವಾದ ಪ್ರೀತಿಯನ್ನು ನೆನೆದು ಇನ್ಮುಂದೆ ಹತ್ತು ಪ್ರಯೋಜನವಿಲ್ಲ ಎಂದು ಅವನು ನೃತ್ಯ ಮಾಡುತ್ತಲೇ ಹೇಳಿದ ಆ ಮಾತುಗಳು ಅವಳ ತಾಳ್ಮೆಯ ಎಲ್ಲೆಯನ್ನು ಮೀರಿದವು. ಹಾಡಿನ ಮುಕ್ತಾಯದ ಹಂತದಲ್ಲಿ ಸಾಗರ್ ಮಾಯಾಳನ್ನು ತನ್ನ ಕಡೆಗೆ ಎಳೆದು ಒಂದೇ ಕೈಯಿಂದ ಅವಳ ನಡುವನ್ನು ಹಿಡಿದು ಗಾಳಿಯಲ್ಲಿ ಎತ್ತಿ ತಿರುಗಿಸಿ ನಂತರ ಕೆಳಗಿಳಿಸಿ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡನು. ಅವಳ ಹೃದಯ ಪಂಜರದಲ್ಲಿ ಸಿಲುಕಿದ ಹಕ್ಕಿಯಂತೆ ಪಟಪಟನೆ ಬಡಿದುಕೊಳ್ಳುತ್ತಿತ್ತು. ಸಾಗರ್ ಹೃದಯ ಬಡಿತವೂ ವೇಗವಾಗಿತ್ತು. ಇದು ವಿಜಯದ ಸಂಭ್ರಮವೋ ಅಥವಾ ಹೊಸ ಪ್ರೀತಿಯ ಭಾವನೆಯೋ ಎಂದು ಅವನಿಗೆ ಅರ್ಥವಾಗಲಿಲ್ಲ. ನೃತ್ಯ ಮುಗಿಯಿತು. ಜನರ ಚಪ್ಪಾಳೆಯ ಸದ್ದು ಮುಗಿಲು ಮುಟ್ಟಿತು. ಸಾಗರ್ ಮಾಯಾ ಕೈ ಹಿಡಿದು ಕೈಗಳನ್ನು ಮೇಲೆತ್ತಿ ವಿಜಯವನ್ನು ಆಚರಿಸಿದನು. ಮಾಯಾ ಒಂದು ಗೊಂಬೆಯಂತೆ ಅವನ ಪಕ್ಕದಲ್ಲಿ ನಿಂತಿದ್ದಳು. ಅವಳ ಕಣ್ಣಿನಿಂದ ಜಾರಿದ ಒಂದು ಹನಿ ಕಣ್ಣೀರು ಆ ಬಣ್ಣ ಬಣ್ಣದ ದೀಪಗಳ ಬೆಳಕಿನಲ್ಲಿ ಯಾರಿಗೂ ತಿಳಿಯದಂತೆ ಮರೆಯಾಯಿತು. ಊಟದ ಪಂಕ್ತಿಯಲ್ಲಿ ಷಡ್ರಸದ ಅಡುಗೆಗಳನ್ನು ಬಡಿಸಲಾಯಿತು. ಬಂಧುಗಳು ರೇಷ್ಮೆ ಸೀರೆ ಹಾಗೂ ಒಡವೆಗಳಲ್ಲಿ ಮಿಂಚುತ್ತಿದ್ದರು. ಎಲ್ಲಿ ನೋಡಿದರೂ ನಗುವಿನ ಧ್ವನಿ ಮತ್ತು ಸಂಭ್ರಮ ತುಂಬಿತ್ತು. ಆದರೆ ಆ ಭವ್ಯವಾದ ಮಹಲಿನಲ್ಲಿ ಮಾಯಾಗೆ ಮಾತ್ರ ಗೊತ್ತಿತ್ತು, ಈ ಎಲ್ಲ ಸಂಭ್ರಮಗಳ ಹಿಂದೆ ಅವಳ ಅಣ್ಣನ ಪ್ರಾಣ ಪಣಕ್ಕಿಡಲಾಗಿದೆ ಎಂದು. ಸಂಗೀತ ಕಾರ್ಯಕ್ರಮ ಮುಗಿದು ಹೋಯಿತು. ಹಾಡು ಮತ್ತು ನೃತ್ಯದಿಂದ ತುಂಬಿದ್ದ ಆ ಜಾಗದಲ್ಲಿ ಮಾಯಾ ಮಾತ್ರ ಒಂದು ಹೆಣದಂತೆ ಕುಳಿತಿದ್ದಳು. ಸಾಗರ್ ಅವಳನ್ನು ತನ್ನ ಆಸ್ತಿ ಎಂದೇ ಭಾವಿಸಿ ಮೆರೆಯುತ್ತಿದ್ದನು. ಒಂಟಿಯಾಗಿ ತನ್ನ ಕೋಣೆಗೆ ಬಂದ ಮಾಯಾ ಕಿಟಕಿಯ ಮೂಲಕ ಆ ವಿಶಾಲವಾದ ಮುಂಬೈ ನಗರವನ್ನು ನೋಡಿದಳು. ಸಾಗರ್, ನೀನು ನನಗೆ ತಾಳಿ ಕಟ್ಟಿ ನನ್ನನ್ನು ಪಡೆದುಕೊಳ್ಳಬಹುದು ಅಂದುಕೊಂಡಿದ್ದೀಯಾ? ಆದರೆ ನಿನ್ನ ಬ್ಲ್ಯಾಕ್ಮೇಲ್ ಮದುವೆಯ ನಂತರವೂ ಮುಂದುವರಿಯಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅಣ್ಣನನ್ನು ಇಟ್ಕೊಂಡು ನೀನು ಆಡುತ್ತಿರುವ ಈ ಆಟ ನನ್ನೊಂದಿಗೆ ಮುಗಿಯಬೇಕು. ನಾನೇ ಇಲ್ಲದಿದ್ದರೆ ನಿನಗೆ ನನ್ನ ಮೇಲಿರುವ ಆ ಉನ್ಮಾದ ತಣ್ಣಗಾಗುತ್ತದೆ. ಅಪ್ಪನಾಗಲಿ ಅಥವಾ ಸಾಗರ್ ಆಗಲಿ ಯಾರೂ ನನ್ನ ಹೆಣವನ್ನು ಇಟ್ಕೊಂಡು ರಾಜಕೀಯ ಮಾಡಲು ಸಾಧ್ಯವಿಲ್ಲ. ನನ್ನ ಪ್ರಾಣ ಹೋದರೆ ಮಾತ್ರವೇ ನನ್ನ ಅಣ್ಣನಿಗೆ ಈ ಸೆರೆಯಿಂದ ವಿಮೋಚನೆ ಸಿಗುತ್ತದೆ ಎಂದು ಅವಳು ನಿರ್ಧಾರ ಮಾಡಿಬಿಟ್ಟಳು. ಈಗಾಗಲೇ ಅವಳು ಯಾರಿಗೂ ತಿಳಿಯದಂತೆ ತಂದು ಬಚ್ಚಿಟ್ಟಿದ್ದ ವಿಷದ ಬಾಟಲಿಯನ್ನು ತೆಗೆದಳು. ಕೈಗಳು ಲಘುವಾಗಿ ನಡುಗುತ್ತಿದ್ದರೂ ವಿಕ್ರಮ್ ಜೊತೆ ಅವಳು ಕಳೆದ ಆ ಸುಂದರ ನೆನಪುಗಳು ಅವಳಿಗೆ ಒಂದು ಧೈರ್ಯವನ್ನು ನೀಡಿದವು. ಕ್ಷಮಿಸು ವಿಕ್ರಮ್, ನಿನ್ನ ಕೈ ಹಿಡಿದು ಬದುಕುವ ಅದೃಷ್ಟ ನನಗಿಲ್ಲದೆ ಹೋಯಿತು. ಆದರೆ ಮತ್ತೊಬ್ಬನ ಕೈ ಸೋಕದೆ ಸಾಯುವ ಅದೃಷ್ಟವಂತೂ ನನಗೆ ಸಿಕ್ಕಿದೆ ಎಂದು ಕಣ್ಣುಗಳನ್ನು ಮುಚ್ಚಿಕೊಂಡು ಕುಡಿದಳು. ಅದೇ ಕ್ಷಣದಲ್ಲಿ ಪಕ್ಕದ ಕೋಣೆಯಲ್ಲಿದ್ದ ಸಾಗರ್ನಿಗೆ ಯಾವುದೋ ಒಂದು ಇನಿತು ತಿಳಿಯದ ನಡುಕ ಉಂಟಾಯಿತು. ಅವನ ಹೃದಯ ಎಂದಿಗಿಂತಲೂ ಭಿನ್ನವಾಗಿ ತಾರುಮಾರಾಗಿ ಬಡಿದುಕೊಳ್ಳಲಾರಂಭಿಸಿತು. ಒಂದು ಕ್ಷಣ ಉಸಿರುಗಟ್ಟಿದವನಂತೆ ತನ್ನ ಎದೆಯನ್ನು ಹಿಡಿದುಕೊಂಡು ಕುಳಿತನು. ಏನಿದು? ಯಾಕೆ ಮನಸ್ಸು ಇಷ್ಟೊಂದು ತಲ್ಲಣಿಸುತ್ತಿದೆ ಎಂದು ಅವನ ಕಣ್ಣುಗಳು ಅರಿಯದೆಯೇ ಮಾಯಾ ಕೋಣೆಯ ಕಡೆಗೆ ನೋಡಿದವು. ಅದೇ ಸಮಯದಲ್ಲಿ ದಬಕ್ಕನೆ ಎಚ್ಚರಗೊಂಡು ಎದ್ದನು ವಿಕ್ರಮ್. ಮಾಯಾ ಮದುವೆ ಬೆಳಿಗ್ಗೆ 10 ಗಂಟೆಗೆ. ಈಗ ಸಮಯ ಮುಂಜಾನೆ 3 ಗಂಟೆ. ಈಗಲೇ ಹೊರಟರೆ ಮದುವೆಯ ಮುನ್ನವೇ ತಲುಪಬಹುದು ಎಂದು ಯೋಚಿಸಿದವನು ಮುಂದಿನ ಕೆಲವು ನಿಮಿಷಗಳಲ್ಲೇ ಅಲ್ಲಿಂದ ಏರ್ಪೋರ್ಟ್ ಕಡೆಗೆ ಹೊರಟನು. ಈ ಕತೆ ಇನ್ನೂ ಇದೆ. ಥ್ಯಾಂಕ್ ಯು ಸೋ ಮಚ್.